ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಕೇಂದ್ರ ಸರ್ಕಾರ ಮತ್ತೆ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದೆ ನೋಡಿ. ರೈಲ್ವೆ ಇಲಾಖೆಯಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ ಅಂತೇಳಿ ಹೇಳೋದು, ಇನ್ನೇನು ಪರೀಕ್ಷೆ ಬರೀಬೇಕು, ಇನ್ನೊಂದು 3-4 ದಿನಗಳು ಇದಾವೆ ಅನ್ನೋ ಸಂದರ್ಭದಲ್ಲಿ ಮತ್ತೆ ಇಲ್ಲ ನಾವು ಕನ್ನಡದಲ್ಲಿ ಪರೀಕ್ಷೆಗೆ ಅವಕಾಶ ಮಾಡಿಕೊಡಲ್ಲ, ಹಿಂದಿ ಮತ್ತು ಇಂಗ್ಲಿಷಲ್ಲಿ ಬರೀಲಿ ಅಂತೇಳಿ ನೋಟಿಫಿಕೇಶನ್ ಕೊಡೋದು. ಈ ರೀತಿ ಮೋಸ ಮಾಡುವ ಪ್ರವೃತ್ತಿಯನ್ನ ರೂಢಿಸ್ಕೊಂಡಿದ್ಯಾ ಅಂತ ನಮಗೊಂದು ರೀತಿ ಆಕ್ರೋಶ ಬರ್ತಾ ಇದೆ, ಅನುಮಾನ ಬರ್ತಾ ಇದೆ. ಸ್ನೇಹಿತರೆ ನೋಡಿ, ಈಗ ನೈಋತ್ಯ ರೈಲ್ವೆ ನೇಮಕಾತಿಯಲ್ಲಿ ಕನ್ನಡ ಭಾಷೆಯಲ್ಲಿ ಪರೀಕ್ಷೆಯನ್ನ ಬರೀರಿ ಅಂತೇಳಿ, ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕನ್ನಡಿಗರು, ಅಭ್ಯರ್ಥಿಗಳು, ಸರ್ಕಾರವು ಕೂಡ ಆಗ್ರಹಿಸಿತ್ತು. ಆ ಹಿನ್ನೆಲೆಯಲ್ಲಿ ಏನು ನೈಋತ್ಯ ರೈಲ್ವೆ 190 ಇಲಾಖೆಯಲ್ಲಿ 194 ಗೂಡ್ಸ್ ರೈಲು ಮ್ಯಾನೇಜರ್ ಹುದ್ದೆ ಹಾಗೂ ಏನು ಹುಬ್ಬಳ್ಳಿಯ ವಿಭಾಗದಲ್ಲಿ LDCಯ ಏನು 101 ಪದೋನ್ನತಿ ಹುದ್ದೆಗಳಿವು. ಈ ಹುದ್ದೆಗಳಿಗೆ ಪರೀಕ್ಷೆಯನ್ನ ಬರೆಯೋದಕ್ಕೆ ಇದೇನು ರೈಲ್ವೆ ಮ್ಯಾನೇಜರ್, ಗೂಡ್ಸ್ ರೈಲ್ವೆ ಮ್ಯಾನೇಜರ್ ಹುದ್ದೆಗಳು ಮತ್ತು ಪದೋನ್ನತಿ ಹುದ್ದೆಗಳು 101 ಪದೋನ್ನತಿ ಹುದ್ದೆಗಳಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶವನ್ನ ಮಾಡಿಕೊಡಿ, ಇದು ನಮ್ಮ ಹಕ್ಕು ಅಂತೇಳಿ ರೈಲ್ವೆ ಮಂಡಳಿಗೆ, ಕೇಂದ್ರ ಸರ್ಕಾರಕ್ಕೆ ಎಲ್ಲ ರೀತಿಯ ಮನವಿಗಳನ್ನು, ಆಗ್ರಹಗಳನ್ನು ಕೊಡಲಾಗಿತ್ತು. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೇಂದ್ರ ರಾಜ್ಯ ಸಚಿವ ಸೋಮಣ್ಣ ಇವರೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ, ನಾವು ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ರು. ಆದ್ರೆ ಮತ್ತೆ ಮೋಸ ಮಾಡಿದ್ದಾರೆ. ಒಕ್ಕೂಟ ವ್ಯವಸ್ಥೆಯ ತತ್ವಕ್ಕೆ ವಿರುದ್ಧವಾಗಿ ನಿಂತಿದ್ದಾರೆ ನೋಡಿ. ಈ ಹಿಂದೆ ರಾಜ್ಯದಲ್ಲಿ ವಿದ್ಯಾರ್ಥಿಯ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಉದ್ಯೋಗ ನೇಮಕಾತಿ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕನ್ನಡದಲ್ಲಿ ನೀವು ಉದ್ಯೋಗ ಕೊಡೋದಿರ್ಲಪ್ಪ, ನಿಮ್ಮ ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಿಯವರು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತೇಳಿ ಭಾಷಣ ಹೊಡೆದಿದ್ದು. ನಿಮ್ಮ ಉದ್ಯೋಗ ಇರಲಿ, ಕೊನೆ ಪಕ್ಷ ನೀವು ನೇಮಕಾತಿ ಮಾಡಿಕೊಳ್ಳುವ ಕೇಂದ್ರದ ಪರೀಕ್ಷೆಗಳಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡಿ. ಅವಕಾಶ ಅಲ್ಲ, ಅದು ಹಕ್ಕು. ಅದು ಸಂವಿಧಾನದ ತತ್ವಗಳಲ್ಲೇ ಇದೆ. ಎಲ್ಲಾ ಭಾಷೆಗಳಿಗೂ, ಎಲ್ಲಾ ಪ್ರಾದೇಶಿಕ ಭಾಷೆಗಳಿಗೂ ಸಮಾನವಾದ ಗೌರವವನ್ನ ಕೊಡಬೇಕು ಅಂತ ಹೇಳಿ ಸಂವಿಧಾನ ಹೇಳಿದೆ. ಆದ್ರೆ ಅದನ್ನ ಪಾಲಿಸ್ತಾ ಇಲ್ಲ. ಆ ಕಾರಣಕ್ಕೋಸ್ಕರನೇ ನಿನ್ನೆ ರೊಚ್ಚಿಗೆದ್ದಿರುವಂತಹ ಕನ್ನಡಿಗರು, ಕನ್ನಡ ಪರ ಹೋರಾಟಗಾರರು, ಅದರಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿ ಸಲಿಯೂ ಕೂಡ ಕನ್ನಡದ ಪರವಾದ ವಿಚಾರಗಳನ್ನು ಇಟ್ಕೊಂಡು ದನಿ ಎತ್ತುತ್ತಾರೆ. ಮತ್ತೆ ನಮ್ಮ ಕನ್ನಡಿಗರಿಗೆ ಆಗ್ತಿರುವಂತಹ ಅನ್ಯಾಯದ ಬಗ್ಗೆ ಹೋರಾಟ ಮಾಡ್ತಾರೆ. ಈ ಎಲ್ಲ ಸಂಘಟನೆಗಳು ಹೋರಾಟ ಮಾಡಿದ ಪರಿಣಾಮ ಈಗ ಪರೀಕ್ಷೆ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆಯಾಗಿದೆ. ಇದು ನಮಗೆ ತಾತ್ಕಾಲಿಕ ಗೆಲುವು ಅಂತ ನಾವು ಅಂದುಕೊಳ್ಬಾರ್ದು. ಮುಂದೂಡಿಕೆ ಆದ ತಕ್ಷಣ ನಾವು ಗೆದ್ವಿ ಅಂತಲ್ಲ. ಇನ್ನು ಮೇಲೆ ರೈಲ್ವೆ ಮಂಡಳಿ ಕೇಂದ್ರದಲ್ಲಿ ನೇಮಕ ಮಾಡಿಕೊಳ್ಳುವಂತ ಕೇಂದ್ರೀಯ ಪರೀಕ್ಷೆಗಳನ್ನ, ರೈಲ್ವೆ ಇರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ನಡೆಸುತ್ತಲ್ಲ ಆ ಪರೀಕ್ಷೆಗಳನ್ನ ನಮ್ಮ ಅಭ್ಯರ್ಥಿಗಳು ಬರೆಯುವಾಗ, ಕನ್ನಡದ ಅಭ್ಯರ್ಥಿಗಳು ಬರೆಯುವಾಗ ಕನ್ನಡದಲ್ಲೇ ನೇಮಕಾತಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅದೊಂದು ರೀತಿ ಪರ್ಮನೆಂಟ್ ಸೊಲ್ಯೂಷನ್. ಇದ್ರ ರೀತಿ ಪ್ರತಿ ಸಲ ಇದು ಗೊಂದಲ ಆಗಬಾರ್ದು. ಆ ರೀತಿಯ ಒಂದು ಹಕ್ಕೊತ್ತಾಯವನ್ನ, ನಿಯಮವನ್ನ ಮಾಡಬೇಕಾಗಿದೆ ಅಂತ ಅನ್ಸತ್ತೆ. ಸೊ ಈಗ ಕಾಯ್ಬೇಕು, ನೋಡೋಣ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ. ನೋಡೋದಲ್ಲ, ಮಾಡದೇ ಇದ್ರೆ ದೊಡ್ಡ ಹೋರಾಟ. ಮತ್ತೆ ಈಗ ನಿನ್ನೆ ಹೋರಾಟಗಾರರು ರೊಚ್ಚಿಗೆದ್ದು ಒಂದಷ್ಟು ಅಭ್ಯರ್ಥಿಗಳು ಪರೀಕ್ಷೆನೇ ಬರೆಯಲ್ಲ ಅಂತ ಹೇಳಿ ವಾಪಸ್ ಹೋದ್ರು. ಮತ್ತೆ ಕನ್ನಡ ಪರ ಸಂಘಟನೆಗಳು ಪರೀಕ್ಷಾ ಕೇಂದ್ರಗಳಿಗೆ ನುಗ್ಗುವಂತ ಪ್ರಯತ್ನವನ್ನ ಮಾಡಿದ್ರು. ಹೌದು, ಮತ್ತೆ ಈ ರೀತಿ ಅನ್ಯಾಯ ಆದ್ರೆ ಏನ್ ಮಾಡ್ಬೇಕು? ಬಡವರು ಇರ್ತಾರೆ, ಕಷ್ಟಪಟ್ಟು ಓದಿರ್ತಾರೆ, ಉದ್ಯೋಗವನ್ನು ಗಿಟ್ಟಿಸ್ಕೊಳ್ಬೇಕು ಅನ್ನುವಂತ ಸಮಯ ಇರುತ್ತೆ. ಆ ಪ್ರಾದೇಶಿಕ ನೆಲೆಯಲ್ಲಿ ಆಯಾ ಭಾಷೆಯಲ್ಲೇ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡಿದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ನೋಡಿ. ಯಾಕೆ ಈ ರೀತಿ ಈಗ ಕನ್ನಡದ ಅಭ್ಯರ್ಥಿಗಳು ಇಂಗ್ಲಿಷಲ್ಲಿ, ಹಿಂದಿಯಲ್ಲಿ ಬರೀಬೇಕು ಅಂತ ನೀವು ಹೇಳ್ತೀರಲ್ಲ, ಅಥವಾ ಅವ್ರು ಹೇಳ್ತಾರಲ್ಲ, ಈಗ ನಮಗೆ ಸಂಪೂರ್ಣವಾದಂತ ನಾಲೆಡ್ಜ್ ಕನ್ನಡದಲ್ಲಿ ಇರುತ್ತೆ. ಹಿಂದಿ, ಇಂಗ್ಲಿಷ್ ನಮಗೆ ಬೇಕು. ಆದ್ರೆ ಈ ಒಕ್ಕೂಟವ ಸ್ಪರ್ಧಾತ್ಮಕ ನೆಲೆಯಲ್ಲಿ ತೆಗೆದುಕೊಂಡಾಗ ಹಿಂದಿಯನ್ನು ತುಂಬಾ ಚೆನ್ನಾಗಿ ಕಲಿತಂತಹ ಉತ್ತರದ ಅಭ್ಯರ್ಥಿಗಳು, ಉತ್ತರ ಪ್ರದೇಶದ ಉತ್ತರ ಭಾಗದ ಅಭ್ಯರ್ಥಿಗಳು ಸಹಜವಾಗಿ ಅವರು ಡಾಮಿನೇಟ್ ಆಗ್ತಾರೆ, ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ. ನಮ್ಮವರಲ್ಲಿ ಪರೀಕ್ಷೆ ಬರೆದು ಪಾಸ್ ಆಗೋದಕ್ಕೆ ಆಗೋದಿಲ್ಲ. ಇನ್ನು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ತೆಗೆದುಕೊಳ್ಳಿ, ಅಲ್ಲಿ ಎಲ್ಲಿ ನೋಡಿದ್ರು ಬರೀ ಉತ್ತರ ಭಾರತವ್ರೆ. ಅಲ್ಲಿ ನಮ್ಮ ಕನ್ನಡಿಗರಿದ್ರೆ ನಮ್ಮ ಜೊತೆ ಸಂವಹನ ಮಾಡೋದಿರ್ಲಿ, ಆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ನೌಕರರ ಜೊತೆ ನಮ್ಮ ಸಂವಹನ, ಮತ್ತೆ ನಮ್ಮ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ. ಈ ಎಲ್ಲಾ ದೃಷ್ಟಿಯಲ್ಲಿ ಒಂದು ಉದ್ಯೋಗ ಸಿಗುತ್ತೆ. ಆಮೇಲೆ ನಮಗೆ ನಮ್ಮ ಕನ್ನಡಿಗರು ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಅವರು ಪ್ರಯಾಣಿಕರ ಜೊತೆ ಅವ್ರಿಗೆ ಏನ್ ಸಹಾಯ ಮಾಡ್ಬೇಕು ಎಲ್ಲ ರೀತಿ ಮಾಡ್ತಾರೆ. ಅಲ್ಲಿ ನಮ್ಗೊಂದು ಅಸ್ಮಿತೆ ಇರುತ್ತೆ. ಆದ್ರೆ ಆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ನಮ್ದು ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಅಲ್ಲೆಲ್ಲರೂ ಅವರೇ ಸೇರ್ಕೊಂಡಿರ್ತಾರೆ, ಉತ್ತರ ಭಾರತೀಯ. ಹಾಗಾಗಿ
ಇದು ಕೇವಲ ಉದ್ಯೋಗ ಅಷ್ಟೇ ಅಲ್ಲ, ನಮ್ಮ ಭಾಷೆಯ ಗೌರವ ಮತ್ತು ಸಾಮಾಜಿಕ ನ್ಯಾಯ, ಆಮೇಲೆ ಸಂವಿಧಾನದ ತತ್ವ. ನಮ್ಮ ದೇಶದ ಪ್ರಧಾನಿಗಳು ಏನು ಬೂಟಾಟಿಕೆ ಮಾಡಬಾರ್ದು. ಬೂಟಾಟಿಕೆ ಮಾಡಿದ್ರೆ ಅದು ಗೊತ್ತಾಗುತ್ತೆ ನಿಮ್ಮ ಬೂಟಾಟಿಕೆ ಅಂತ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಿಧಾನವನ್ನ ಹಣೆಗೆ ಒತ್ಕೊಳ್ತಾರೆ, ಹಿಂಗೆ ನಾನು ಅಷ್ಟು ಪ್ರೀತಿಸ್ತೇನೆ ಗೌರವಿಸ್ತೇನೆ ಅಂತ. ನೀವು ಅಷ್ಟು ಪ್ರೀತಿಸ್ತೀರಿ ಗೌರವಿಸ್ತೀರಿ ಅಂತ ಅನ್ನೋದೇ ಆದ್ರೆ ಸಂವಿಧಾನದ ತತ್ವವನ್ನ ಅಳವಡಿಸ್ಬೇಕಲ್ಲ. ಕೇಂದ್ರೀಯ ಪರೀಕ್ಷೆಗಳನ್ನ ಮಾಡುವಾಗ ಕರ್ನಾಟಕದಲ್ಲಿ ಕನ್ನಡ ಭಾಷೆ, ತಮಿಳುನಾಡಲ್ಲಿ ತಮಿಳು ಭಾಷೆ, ಹಂಗೆ ಆಯಾ ಪ್ರಾದೇಶಿಕ ಭಾಷೆಯಲ್ಲಿ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆಯಲು ಅವಕಾಶ ಮಾಡಿಕೊಟ್ಟಾಗ ಸಮಾನ ಅವಕಾಶ, ಸಾಮಾಜಿಕ ನ್ಯಾಯ ಕೊಟ್ಟಂಗಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಇಲ್ಲಿ ಉತ್ತರ ಭಾರತದ ಹಿಂದಿಯನ್ನ ನೀವು ಹೇರಿಕೆ ಮಾಡ್ತಾ ಹಿಂದಿ ಭಾಷೆಯಲ್ಲೇ ಬರೀರಿ, ಇಂಗ್ಲಿಷಲ್ಲೇ ಅಂತ ಹೇಳಿದಾಗ ಆ ಭಾಷೆಯನ್ನ ಸಮರ್ಥವಾಗಿ ಕಲ್ತಿರುವಂತ ಆ ಭಾಗದವರು ಬಂದು ಇಲ್ಲಿ ಡಾಮಿನೇಟ್ ಮಾಡ್ತಾರೆ, ಅಲ್ಲಿ ತಮ್ಮ ಪ್ರಭುತ್ವವನ್ನ ಸ್ಥಾಪಿಸ್ತಾರೆ. ಈ ಭಾಷೆ ಸಮಸ್ಯೆ ಅಂದ್ರೆ ಭಾಷೆ ಗೊತ್ತಿಲ್ಲದೆ ಇರುವಂತ ಕನ್ನಡಿಗರಿಗೆ ಇದು ಅನ್ಯಾಯ ಆಗಲ್ವಾ? ಭಾಷೆ ಗೊತ್ತಿಲ್ಲ ಅಂದ್ರೆ ಅವ್ರು ದಡ್ಡರಲ್ಲ, ಆದ್ರೆ ಭಾಷೆ ಅದೊಂದು ಲ್ಯಾಂಗ್ವೇಜ್ ಅಷ್ಟೇ. ಆದ್ರೆ ಜ್ಞಾನವೇ ಬೇರೆ. ಜ್ಞಾನ ಇದೆ, ಆದ್ರೆ ಭಾಷೆ ತೊಡಕು. ನಾನು ನನ್ನ ಭಾಷೆಯಲ್ಲಿ ನನಗಿರುವ ಜ್ಞಾನವನ್ನು ನಾನು ಬರಿತೀನಪ್ಪ, ಅವಕಾಶ ಮಾಡ್ಕೊಡಿ. ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಎಲ್ಲಾ ಭಾಷೆಗಳಿಗೂ ಸಮಾನ ಅವಕಾಶವನ್ನ ಕೊಡ್ಲಾಗಿದೆಯಲ್ಲ. ಹಿಂದಿ ಅದೊಂದು ಆಡಳಿತ ಭಾಷೆ, ಅದು ರಾಷ್ಟ್ರೀಯ ಭಾಷೆ ಅಲ್ಲ. ನಮ್ಮ ಕರ್ನಾಟಕಕ್ಕೆ ಬರ್ತಾರಲ್ಲ ಇವರೆಲ್ಲ, ಈ ನರೇಂದ್ರ ಮೋದಿ ಅವರಿರ್ಬೋದು, ಬೇರೆ ಬೇರೆ ಚುನಾವಣೆ ಸಂದರ್ಭದಲ್ಲಿ ಬಂದು ಕಷ್ಟಪಟ್ಟು ಕನ್ನಡ ಓದ್ತಾರಲ್ಲ, ನೀವು ಆ ರೀತಿ ಕನ್ನಡವನ್ನು ಓದಿ ವಿಚಿತ್ರವಾಗಿ ಹೇಳಿ ಅದನ್ನ ಜನರನ್ನ ಪ್ರೀತಿ ಗಳಿಸ್ಬೇಕು, ಓಟ್ ಹಾಕ್ಲಿ ಅಂತೇಳಿ ನೀವು ಮಾಡ್ತಿರಲ್ಲ ಹರಸಾಹಸ, ಅದಲ್ಲ. ಕನ್ನಡಕ್ಕೆ, ಆ ಪ್ರಾದೇಶಿಕ ಭಾಷೆಗೆ, ಆ ಜನರಿಗೆ ಸಲ್ಲಿಸೋ ಗೌರವ ಅದಲ್ಲ. ಆಯಾ ಭಾಷೆಯಲ್ಲಿ ಪರೀಕ್ಷೆ ಬರೆಯುವ, ಆ ಭಾಷೆಯ ಅಸ್ಮಿತೆಯನ್ನ ಕಾಪಾಡುವ, ಸಂಸ್ಕೃತಿಯನ್ನ ಬೆಳೆಸುವ ಅವಕಾಶಗಳನ್ನ, ಅನುದಾನವನ್ನ ಕಲ್ಪಿಸ್ಬೇಕು. ಅದು ನಿಜವಾದ ಗೌರವ. ಚುನಾವಣೆ ಸಂದರ್ಭದಲ್ಲಿ ಬಂದು ನಾಟಕ ಆಡ್ತಾರಲ್ಲ, ಎಲ್ಲರಿಗೂ ನಮಸ್ಕಾರ, ಏನೇನೋ ವಿಚಿತ್ರವಾಗಿ ಮಾತಾಡ್ತಾರಲ್ಲ, ಅದಲ್ಲ. ಇದು ಒಂದಾದ್ರೆ, ಇನ್ನು ಈ ನಮ್ಮ ಸಂಸದರು, ಬಿಜೆಪಿಯ ಸಂಸದರುಗಳು ಏನ್ ರಾಜ್ಯದ ಬಗ್ಗೆ ಮಾತಾಡಿದ್ದು ಅದು ಇದು ಖಾಲಿ ಡಬ್ಬ, ಬಜೆಟ್ ಆಗಿದೆ ಹೀಗಿದೆ, ಆಯ್ತು ಟೀಕೆ ಮಾಡ್ರಪ್ಪ. ನೀವು ನಮ್ಮ ರಾಜ್ಯವನ್ನ ಪ್ರತಿನಿಧಿಸ್ತೀರಲ್ಲ. ಈಗ ಉದಾಹರಣೆಗೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ ಅವರು ನಮ್ಮದೇ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿದ್ದಾರೆ ಅವರು ಸಂಸದರು. ಕನ್ನಡಿಗರ ಸಮಸ್ಯೆ ಬಗ್ಗೆ, ಅದನ್ನ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಬರೇ ನಿಮ್ಮ ಪಕ್ಷದ ಏನು ಅಜೆಂಡಾಗಳಿಗೆ ಅಷ್ಟೇನೆ ನೀವು ಜೈಕರಕ್ಕೆ ಹೋಗೋದಾ? ನೀವು ಕನ್ನಡಿಗರಲ್ವಾ? ಪ್ರಹ್ಲಾದ್ ಜೋಶಿ ಅವರು ಮಿನಿಸ್ಟ್ರು, ತಾವೇನ್ ಮಾಡ್ತಾ ಇದ್ದೀರಿ? ಪ್ರಹ್ಲಾದ್ ಜೋಶಿ ಅವರೇ, ನೀವು ಪಕ್ಷದ ಸೀನಿಯರ್ ಲೀಡರ್ಗಳು, ನೀವೇನ್ ಮಾಡ್ತೀರಿ? ನಮ್ಮ ರಾಜ್ಯದ ಸಮಸ್ಯೆ ಬಗ್ಗೆ ಮಾತಾಡಲ್ವಾ ನೀವು? ನಿಮಗೇನು ಅಂದ್ರೆ ಇನ್ನು ಪಕ್ಷದ ಅಜೆಂಡಾ ಏನ್ ಹೇಳುತ್ತೋ ಅದನ್ನ ಅಷ್ಟೇನೆ ಮಾಡ್ಬೇಕಾ? ಇನ್ನು ತೇಜಸ್ವಿ ಸೂರ್ಯ ಬಹಳ ವಾಕ್ಪಟುತ್ವ, ಏನ್ ಟ್ವೀಟು ಎಲ್ಲ ಮಾಡ್ತಿರಲ್ಲ. ಕನ್ನಡಿಗರಿಗೆ ರೈಲ್ವೆ ಇಲಾಖೆಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಸಿಗ್ತಾ ಇಲ್ಲ ಕನ್ನಡದಲ್ಲಿ, ಯಾಕೆ ಮಾತಾಡಕ್ಕೆ ಬಾಯಿ ಇಲ್ವಾ? ನೀವು ಕನ್ನಡಿಗರಲ್ವಾ? ಏನಾಗಿದೆ ಇವ್ರಿಗೆಲ್ಲ? ಬರೀ ನೀವು ನೀವು ಬಿಜೆಪಿ ಆದ ತಕ್ಷಣ ಬಿಜೆಪಿ ಹೇಳ್ದಂಗೆ ಕೇಳಬೇಕು, ಕಾಂಗ್ರೆಸ್ ಆದ ತಕ್ಷಣ ಕಾಂಗ್ರೆಸ್ ಹೇಳ್ದಂಗೆ ಅಲ್ಲ ಕಣ್ರಿ. ನಿಮ್ ಪಕ್ಷ ಪ್ರೀತಿ ಬಿಡಿ. ಅಂತಿಮವಾಗಿ ನಿಮ್ಮೆಲ್ಲರ ಕೆಲಸ, ನೀವು ನಿಮ್ಮ ರಾಜ್ಯದ ನೆಲದ ಋಣ ತೀರಿಸ್ಬೇಕು. ನೀರು ಕುಡಿದಿರ್ತೀರಿ, ಈ ನೆಲದಲ್ಲಿ ಬದುಕಿದಿರಿ, ಅವಕಾಶವನ್ನ ಪಡ್ಕೊಂಡಿರಿ, ಅಧಿಕಾರವನ್ನ ಪಡ್ಕೊಂಡಿರಿ, ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ತಾ ಇದ್ದೀರಿ. ಕೊನೆ ಪಕ್ಷ ತನ್ನ ತಾಯ್ನಾಡು ಭಾಷೆಗೆ ಆಗ್ತಿರುವ ಅನ್ಯಾಯದ ಬಗ್ಗೆ ದನಿ ಎತ್ತಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಸಾಮರ್ಥ್ಯ ಇಲ್ವಾ? ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಪದೇ ನಮ್ಮ ಅಭ್ಯರ್ಥಿಗಳು ಹೋರಾಟ ಮಾಡಬೇಕು, ಕನ್ನಡದಲ್ಲಿ ಪರೀಕ್ಷೆಗೆ ಅವಕಾಶ ಮಾಡ್ಕೊಡಿ ಅಂತ. ಯಾಕೆ ಅಲ್ಲಿ ಸಂಸತ್ನಲ್ಲಿ ಮಾತಾಡಕ್ಕೆ ನಿಮ್ಗೆ ದಮ್ಮು ತಾಕತ್ತಿಲ್ವಾ? ಪ್ರಧಾನಿ ಅವರಿಗೆ ಅರ್ಥ ಮಾಡ್ಸಕ್ಕಾಗಲ್ವಾ? ಪ್ರಧಾನಿ ಅವರು ಸಂವಿಧಾನವನ್ನು ಹಣೆಗೊತ್ಕೊಳ್ತಾರಲ್ಲ, ಸಂವಿಧಾನದ ಆಶಯಗಳನ್ನು ಅನುಷ್ಠಾನ ಮಾಡೋದು ಗೊತ್ತಿಲ್ವಾ ಅವ್ರಿಗೆ? ಪ್ರತಿ ಸಲಿಯೂ ಕೂಡ ಈ ರೀತಿಯ ಈ ಒಕ್ಕೂಟ ವ್ಯವಸ್ಥೆಯ ಆಶಯಗಳಿಗೆ ಧಕ್ಕೆ ಆಗ್ತಾ ಇದೆ. ಡಾಮಿನೇಟ್ ಅವ್ರು ಹೇಳ್ದಂಗೆ ಕೇಳಬೇಕು, ಹಿಂದಿ ಏರಿಕೆ ಅವ್ರು ಹೇಳ್ದಂಗೆ ಕೇಳಬೇಕು, ಪರೀಕ್ಷೆ ಇಲ್ಲ, ಹಿಂದಿ ಇಂಗ್ಲಿಷು ಅಷ್ಟೇ ಬರೀರಿ. ಏನ್ರಿ ಇದು ಅನ್ಯಾಯ? ನಿಮಗೆ ಸ್ವಲ್ಪನಾದ್ರೂ ಈ ನೆಲದ ಋಣ ತೀರಿಸ್ಬೇಕು ಅನ್ನೋ ಇದ್ರೆ, ಒಂದು ಕಾಳಜಿ ಇದ್ರೆ, ಗೌರವ ಇದ್ರೆ, ಪ್ರೀತಿ ಇದ್ರೆ, ನಿಮ್ಮ ಮೋದಿ ಅವರಿಗೆ, ಪ್ರಧಾನಿ ಅವರಿಗೆ ಅರ್ಥ ಮಾಡಿಸಿ ಈ ಸಮಸ್ಯೆಯನ್ನ ಬಗೆಹರಿಸಿ. ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಸುಮ್ಮನೆ ನಾವು ಸಚಿವರುಗಳು, ನಾವು ಸಂಸದರುಗಳು ಅಂತೇಳಿ ಬಿಲ್ಡಪ್ ಶೋ ತಗೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ನೀವು ನಾಡ ಕಂಟಕರಾಗ್ತೀರಿ, ನಾಡ ದ್ರೋಹಿಗಳಾಗ್ತೀರಿ. ನೀವು ಮಾಡದೇ ಇದ್ರು ಕನ್ನಡಿಗರಂತೂ ಬಿಡಲ್ಲ, ಹೋರಾಟ ಮಾಡ್ತಾರೆ. ಪ್ರಜ್ಞಾವಂತ ಜನರು, ಮಾಧ್ಯಮದವರು, ಹೋರಾಟಗಾರರು ತಮಗಾಗ್ತಿರೋ ಅನ್ಯಾಯದ ಬಗ್ಗೆ ಅವ್ರಿಗೆ ಅರಿವಿದೆ. ಅವರು ತಮ್ಮ ಅಸ್ಮಿತೆಯನ್ನ, ತಮ್ಮ ಹಕ್ಕನ್ನ ಪಡೆದುಕೊಳ್ತಾರೆ. ನಿಮ್ಮ ಅಸ್ಮಿತೆ, ನಿಮ್ಮ ಋಣ ತೀರಿಸ್ಕೊಳ್ಬೇಕಾದ್ರೆ ನೀವು ಮಾಡಿ, ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನೋಡೋಣ ಸ್ನೇಹಿತರೆ, ಮತ್ತೊಂದು ಇವರು ಈ ನಮ್ಮ ವಿಚಾರದ ಬಗ್ಗೆ ದನಿ ಎತ್ತುತ್ತಾರೋ ಇಲ್ಲ ಅಂತ. ಎತ್ತುತ್ತಂದ್ರೆ ಇವರು ನಾಡಕಂಟಕರಾಗಿ ರೂಪುಗೊಳ್ತಾರೆ. ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.